ಶಿವಮೊಗ್ಗದಲ್ಲಿ ಕೆಎಫ್ಡಿ ಉಲ್ಬಣ ಮಧ್ಯೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ತೀರ್ಥಹಳ್ಳಿಯ 2 ಗ್ರಾಮಗಳಲ್ಲಿ ಮೃತಪಟ್ಟಿದ್ದಂಥ ಮಂಗಗಳು ರಸ್ತೆ ಪಕ್ಕದಲ್ಲಿ ಕಳೆದ 2 ದಿನಗಳ ಹಿಂದೆ ಮಂಗ ಮೃತಪಟ್ಟಿತ್ತು. ಗಮನ ಹರಿಸದೆ ಸುಮ್ಮನಿದ್ದಾರೆ ಈಗ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆಯವರು. ಏನಾಗಿದೆ, ಯಾಕೆ ಮಂಗಗಳು ಅಲ್ಲಿ ಮೃತಪಟ್ಟಿದ್ದಾವೆ, ಏನು ಕಾರಣ, ಇದೆಲ್ಲದರ ಬಗ್ಗೆಯೂ ಕೂಡ ನೋಡಬೇಕಲ್ಲ, ಗಮನ ಹರಿಸಬೇಕಲ್ಲ. ಬಟ್ ಗ್ರಾಮ ಪಂಚಾಯಿತಿಯವರು ಸುಮ್ಮನಿದ್ದಾರೆ, ಅರಣ್ಯ ಇಲಾಖೆಯವರು ಸೈಲೆಂಟ್ ಆಗಿದ್ದಾರೆ. ಇತ್ತೀಚೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಹೆಚ್ಚಾಗಿದೆ. ಮೇಗರವಳ್ಳಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಮಧ್ಯೆ ಮಂಗಗಳು ಸಾವನ್ನಪ್ಪಿದ್ದಾವೆ. ಮಂಗಗಳು ಸಾವನ್ನಪ್ಪಿದ್ದರೂ ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯವನ್ನ ವಹಿಸಿರೋದು. FD ಸೋಂಕು ಉಲ್ಬಣ ಆಗುವ ಭಯದಲ್ಲಿ ಗ್ರಾಮಸ್ಥರಿದ್ದಾರೆ. ಈಗ ಕೂಡಲೇ ಮಂಗಗಳ ಮೃತದೇಹ ಸಾಗಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನೋಡಿ, ಅಲ್ಲಿ ಮಂಗಗಳು ಬಿದ್ದಿದ್ರು ಕೂಡ ಅವುಗಳನ್ನು ನೋಡೋರ್ ಗತಿ ಇಲ್ಲ, ಬೇರೆ ಕಡೆ ಸಾಗಿಸೋರ್ ಗತಿ ಇಲ್ಲ, ಮಣ್ಣು ಮಾಡೋರ್ ಗತಿ ಇಲ್ಲ. ಗ್ರಾಮ ಪಂಚಾಯಿತಿಯವರು, ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ಅಲ್ಲಿನ ಜನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿನೇ ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಆತಂಕದಲ್ಲಿದ್ದಾರೆ. ಪಾಪ, ಮೇಗರವಳ್ಳಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಮಧ್ಯೆ ಮಂಗಗಳು ಸಾವನ್ನಪ್ಪಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಮಂಗಗಳು ಸಾವನ್ನಪ್ಪಿದ್ರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. FD ಸೋಂಕು ಉಲ್ಬಣ ಆಗುವ ಭಯದಲ್ಲಿ ಗ್ರಾಮಸ್ಥರಿದ್ದಾರೆ. ಸೊ ಕೂಡಲೇ ಮೃತದೇಹ ಅಥವಾ ಮಂಗಗಳ ಮೃತದೇಹಗಳನ್ನು ಸಾಗಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಮಳೆ ಬಂದು ಹೋಗುತ್ತೆ. ಸಂಜೆ ಒಳಗೆ ಹಾಕ್ತಾರೆ. ನೀವಲ್ಲ ಇಲ್ಲಿ ಅಡುಗೆ ಮಾಡೋದು. ನಿಮ್ದೊಂದು ಒಂದು ತಟ್ಟೆ ತಗೊಂಡಿದ್ದೀವಿ 2.